ಇನ್ನು ಈ ವಕ್ಫ್ ತಿದ್ದುಪಡಿಯ ವಿರುದ್ಧವೇ ಕರಾವಳಿ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಮಂಗಳೂರಿನಲ್ಲಿ ಮುಸ್ಲಿಮರಿಂದ ಬೃಹತ್ ಶಕ್ತಿ ಪ್ರದರ್ಶನ ನಡೆಯುತ್ತಿದೆ. ಮಂಗಳೂರಿನ ಅಡ್ಯಾರ್ ಶಾ ಮೈದಾನದಲ್ಲಿ ಪ್ರತಿಭಟನೆ ನಡೆಯುತ್ತೆ. ನಮಾಜ್ ನಂತರ ಪ್ರತಿಭಟನೆ ಮಾಡಲಿದ್ದಾರೆ ಮುಸ್ಲಿಮರು. ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಮುಸ್ಲಿಮರು ಸಿದ್ಧತೆ ನಡೆಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ವ್ಯಾಪಾರವನ್ನ ಬಂದ್ ಮಾಡಿದ್ದಾರೆ. ಹಸಿರು ಧ್ವಜ ಸೇರಿದಂತೆ ಯಾವ ಧ್ವಜ ಬಳಕೆಗೂ ಅವಕಾಶ ಇಲ್ಲ. ಯಾವುದೇ ಘೋಷಣೆಯನ್ನ ಹಾಕೋ ಹಾಗಿಲ್ಲ. ಭಾರತದ ಧ್ವಜದಡಿ ಪ್ರತಿಭಟನೆ ಮಾಡಬೇಕು. ವಕ್ಫ್ ಬೋರ್ಡ್ನಿಂದಲೇ ಯಾವುದೇ ಧ್ವಜ ಬಳಸದಂತೆ ಸೂಚನೆ ಕೊಡಲಾಗಿದೆ. ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು. ಯಾವುದೇ ಘೋಷಣೆಯನ್ನ ಕೂಗೋ ಹಾಗಿಲ್ಲ. ಹಸಿರು ಧ್ವಜ ಸೇರಿದಂತೆ ಯಾವ ಧ್ವಜವನ್ನು ಕೂಡ ಬಳಕೆ ಮಾಡೋ ಹಾಗಿಲ್ಲ. ವಕ್ಫ್ ಬೋರ್ಡ್ನಿಂದಲೇ ಸೂಚನೆ ಹೊರಬಿದ್ದಿದೆ, ಯಾವುದೇ ಧ್ವಜವನ್ನ ಬಳಸಬೇಡಿ ಅಂತ. ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಹೋರಾಟ. ನಮಾಜ್ ನಂತರ ಪ್ರತಿಭಟನೆಗೆ ಇಳಿಲಿದ್ದಾರೆ ಮುಸ್ಲಿಮರು. ನಮಾಜ್ ಆಗಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪ್ರತಿಭಟನೆ ಶುರುವಾಗುತ್ತೆ. ಅಂತಿಮ ತಯಾರಿಗಳು ಹೇಗಿದೆ ಅನ್ನುವಂಥದ್ದನ್ನ ಮಾತಾಡೋದಕ್ಕೆ ಒಂದಷ್ಟು ಆಯೋಜಕರಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಕೂಡ ಇದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡ್ತೀನಿ. ಸರ್, ಈಗ ಇವತ್ತು ಸಂಜೆ ಹೊತ್ತಿಗೆ ಕಾರ್ಯಕ್ರಮ ನಡೀಲಿಕ್ಕಿರುವಂಥದ್ದು, ಕೊನೆಯ ಹಂತ ತಯಾರಿಗಳು ಹೇಗಿದೆ? ಎಷ್ಟು ಜನ ಸೇರುವ ನಿರೀಕ್ಷೆ? ನಮ್ಮ ಎಲ್ಲ ಮುಕ್ಕಾಲಂಶ ಎಲ್ಲ ತಯಾರಿಗಳು ನಮ್ಮ ಮುಕ್ತಾಯವಾಗಿದೆ. ಈಗಾಗಲೇ ಇನ್ನು ಅಲ್ಪ ಸ್ವಲ್ಪ ಕೆಲಸಗಳು ಮಾತ್ರ ಬಾಕಿ ಇರುವಂಥದ್ದು. ಇವತ್ತು ನಮ್ಮ ಮಧ್ಯಾಹ್ನ ನಮಾಜಿನ ನಂತರ, ಶುಕ್ರವಾರ ನಮಾಜ್ ನಂತರ ಜನಗಳು ಬರಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಮ್ಮ 3 ಗಂಟೆಗೆ ನಮ್ಮ ಜಿಯಾರತ್ ಇದೆ ಇಲ್ಲಿ ಕಣ್ಣೂರು ದರ್ಗಾದಲ್ಲಿ. ಅದರ ನಂತರ ನಾವು ಕರೆಕ್ಟ್ 4 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಭಾಳಷ್ಟು ಜನ ಬರುವಂಥ ನಿರೀಕ್ಷೆಗಳಿದೆ. ನಮಗೆ ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆಗಳಿದೆ. ನಮ್ಮ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ನಮ್ಮ ಹತ್ತಿರ ಜಿಲ್ಲೆಯ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು, ಮೂಡಿಗೆರೆ, ಹಾಸನ, ಈ ಕಡೆ ನಮ್ಮ ಕಾಸರಗೋಡು, ಈ ಕಡೆ ಎಲ್ಲ ಕಡೆಯಿಂದ ನಮ್ಮ ಜನ ಬರುವಂಥ ಭಾಳಷ್ಟು ನಿರೀಕ್ಷೆಯಲ್ಲಿದ್ದೇವೆ. ಬಟ್ ಅದರ ಎಲ್ಲ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಸಮುದಾಯದವರು ಅಂದರೆ ಸ್ವಯಂ ಪ್ರೇರಿತವಾಗಿ ಇವತ್ತೇನಾದರೂ ಬಂದ್ಗಳನ್ನು ಅಥವಾ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತ ಮಾಡುವಂಥದ್ದು? ಎಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುತ್ತಾ, ಮತ್ತು ಅಸೋಸಿಯೇಷನ್ಗಳು, ಅದು ಗುಜರಿ ವ್ಯಾಪಾರಿಗಳಾಗಿರ್ಬೋದು, ಅಂಗಡಿ ವ್ಯಾಪಾರಿಗಳಾಗಿರ್ಬೋದು, ಇನ್ನಿತರ ಮೀನಿನ ವ್ಯಾಪಾರಿಗಳಾಗಿರ್ಬೋದು, ಎಲ್ಲ ವ್ಯಾಪಾರಿಗಳ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದನ್ನು ಕರೆ ಕೊಟ್ಟಿದೆ. ಮತ್ತು ಭಾಳಷ್ಟು ಸಂಘ ಸಂಸ್ಥೆಗಳು ಮುಖ್ಯವಾಗಿ ಇವತ್ತು ಬಂದಿನ ಕರೆಯನ್ನು ಕೊಟ್ಟು ಎಲ್ಲ ನಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮ ಏನಿದ್ರು ಅದೆಲ್ಲ ಬದಿಗೊತ್ತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಏನು ಶಕ್ತಿಯನ್ನು ನಮ್ಮ ಕೇಂದ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.